ಇವತ್ತು ನಾವು ಹಳ್ಳಿ ಸ್ಟೈಲಲ್ಲಿ ಶಾವ್ಗೆ ಉಪ್ಪಿಟ್ಟು ಮಾಡ್ತಿದ್ವಿ. ಶಾವ್ಗೆ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರೋದು ಇವು ಹಳ್ಳಿಲೇ ತಯಾರು ಮಾಡ್ತಾರಲ್ರಿ ಅಂಥ ಶಾವ್ಗೆ ಇವು. ಅಂದರೆ ಇವು ಏನು ಕೆ ಜಿಗಟ್ಟಲೆ ಶಾವ್ಗೆ ಕೊಡ್ತಾರಲ್ರಿ ಅವೇ ಶಾವ್ಗೆನ ತೊಗೊಂಡಿವಿ ರೀ. ಈಗ ಈ ಶಾವ್ಗೆನ ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ನಾನು. ಶಾವ್ಗೆ ಬೇಕಾಗಿರೋದು ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಕರಿಬೇವು, ಒಂದು ಮೆಣಸಿನ್ಕಾಯಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು ಸ್ಪೂನು ಅರಿಶಿನ ಪುಡಿ, ಒಂದು ಸ್ಪೂನು ಸಾಲ್ಟ್, ಒಂದು 3 ಸ್ಪೂನು ಎಣ್ಣೆ. ಈಗ ಶಾವ್ಗೆನ ಹುರ್ಕೋಬೇಕ್ರಿ. ಅದಕ್ಕೆ ಶಾವ್ಗೆ ಹುರಿತಿದ್ದೀನಿ. ಈಗ ಹುರಿಯೋದಕ್ಕೆ ಒಂದು 1/4 ಸ್ಪೂನು ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕಿ ಹುರ್ಕೊಂಡ್ರೆ ಶಾವ್ಗೆ ಚಲೋ ಬರ್ತೈತ್ರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕ್ರಿ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಎಲ್ಲ ಸಿಹಿ ಹೋಗುತ್ತೆ. ಆದಷ್ಟು ಮ್ಯಾಗಿ, ನೂಡಲ್ಸ್ ಇದೆಲ್ಲ ಕೊಡೋಕ್ಕಿಂತ ಮನೆಯಾಗ ನಾವೇ ಶಾವ್ಗೆದು ಗಟ್ಟಲೆ ಶಾವ್ಗೆ ತಂದಿರ್ತೀವಲ್ರಿ, ಅದೇ ಶಾವ್ಗೆಲಿ ನಾವು ಉಪ್ಪಿಟ್ಟು ಮಾಡಿಕೊಟ್ರೆ ಚಲೋ ಇರ್ತೈತ್ರಿ. ನೋಡ್ರಿ ಹಿಂಗೆಲ್ಲ ಸ್ವಲ್ಪ ಸ್ವಲ್ಪ ವೈಟ್ ಆಗ್ಬೇಕ್ರಿ. ಹಿಂಗೆ ಹುರ್ಕೊಂಡಾಗ ಹುರ್ಕೊಳೋದಿತ್ತಂದ್ರೆ ಹಿಂಗೆ ಸ್ವಲ್ಪ ಕಡಾಯ ತೊಗೊಂಡು ಹುರ್ಕೋರಿ, ಹಾಗಾದ್ರೆ ಚಲೋ ಬರ್ತೈತ್ರಿ. ಇದನ್ನು ಒಂದು ಬೌಲಿಗೆ ತೊಗೊತಾನ್ರಿ. ಈಗ ಇದಕ್ಕೆ 3 ಸ್ಪೂನ್ ಎಣ್ಣೆ ಹಾಕೊತಾನ್ರಿ. ಸ್ವಲ್ಪ ಮೀಡಿಯಮ್ ಇದ್ದರೆ ಲೋ ಫ್ಲೇಮಲ್ಲಿ ಇಟ್ಕೊರಿ. ಜೀರಿಗೆ, ಸಾಸಿವೆ, ಒಂದು 2 ನಿಮಿಷ ಬಿಡಬೇಕ್ರಿ. ಕರಿಬೇವು ಹಾಕ್ತೀನಿ. ಹಸಿ ಮೆಣಸಿನ್ಕಾಯಿ ಎಣ್ಣೆಗ ಹುರ್ಕೊಂಬಿಡೋಣ. ಹುರಿದ ನಂತರ ಟೊಮೊಟೊ, ಈರುಳ್ಳಿ ಹಾಕೋಬೇಕ್ರಿ. ಚೆನ್ನಾಗಿ ಹುರಿಬೇಕ್ರಿ. ಅದನ್ನು ಸ್ವಲ್ಪ ನಾವು ಈ ಈರುಳ್ಳಿ ಎಲ್ಲ ಕೆಂಪಾಗಂಗೆ ಹುರ್ಕೊಂಡ್ರೆ ಚಲೋ ಬರ್ತೈತ್ರಿ. ಟೇಸ್ಟ್ನೂ ಚಲೋನೇ ಇರ್ತೈತಿ. ಈರುಳ್ಳಿ, ಟೊಮೊಟೊ ಇದನ್ನೆಲ್ಲ ಒಂದು ಸ್ವಲ್ಪ ಕೆಂಪಗಾಗಂಗೆ ಹುರಿಬೇಕ್ರಿ. ಕೆಂಪಗಾಗಂಗೆ ಹುರ್ಕೊಂಡಿದಂದ್ರೆ ಟೇಸ್ಟ್ ಭಾಳ ಚಲೋ ಇರ್ತೈತಿ. ಯಾವಾಗ ಏನೇ ಮಾಡಬೇಕಿದ್ರು ಈರುಳ್ಳಿನ ಸ್ವಲ್ಪ ಕೆಂಪಗಾಗಿ ಹುರ್ಕೋರಿ. ಈ ಬಾಟ್ಲಿ ತುಂಬ ನೀರು ತೊಗೊಂಡಿದ್ದೀನಿ. ಒಂದು 1/4 ಕಪ್ ನೀರು ಹಾಕ್ಬೇಕ್ರಿ.
ಬಟ್ಲಿಗೆ ಒಂದು ಬಟ್ಲು ಸ್ವಲ್ಪ ನೀರು ಹಾಕ್ತೀನಿ. ಈಗ ಇದು ಕುದಿ ಬರೋವರೆಗೆ ಕುದಿಸ್ಕೋಬೇಕ್ರಿ. ಅದಕ್ಕೆ ಈಗ ಸಾಲ್ಟ್ ರುಚಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ ರೀ. ಅರಿಶಿನ ಪುಡಿ ಹಾಕಂದ್ರೆ ಕಲರ್ ಬರಲಿ ಅಂತ ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ. ನೀವು ಟೇಸ್ಟ್ ರುಚಿ ಉಪ್ಪು ನೋಡ್ಕೊಂಡು ಹಾಕೋರಿ. ಇದು ಕುದಿ ಬರೋ ತನಕ ನಾನು ಸ್ವಲ್ಪ ವೆಯ್ಟ್ ಮಾಡಿದ್ರಿ, 1-2 ನಿಮಿಷ. ನೋಡಿ ಫ್ರೆಂಡ್ಸ್, ಕುದಿ ಬಂದಿದೆ. ಈಗ ಕೈ ಆಡ್ಕೋಬೇಕು. ಈಗ ನೋಡಿ ಹಾಕೋ ನಾನು ಸಾವಿಗೆನ. ನಿಮಗೆ ತೀರಾ ತೆಳ್ಳಗಿರ್ಬೇಕಂದ್ರೆ ನೀವು ಸ್ವಲ್ಪ ಹಾಕ್ಕೋಬೋದ್ರಿ. ಬೇಡಪ್ಪ ನಮಗೆ ಸ್ವಲ್ಪ ಕ್ರಿಸ್ಪಿ ನೀರಾಗಿರ್ಬೇಕು, ಸ್ವಲ್ಪ ಮೆತ್ತಗಿರಬೇಕು ಅಂದರೆ ನೀವು ಸ್ವಲ್ಪ ಹಾಕ್ಕೋಬೋದು. ನೀವು ಎಷ್ಟು ಹಾಕ್ಕೊಂತೀರಿ ಅಷ್ಟೇ ಸಾವಿಗೆ ಚಲೋ ಬರ್ತೈತೆ ರೀ. ಈಗ ನೋಡ್ರಿ, ಇಲ್ಲಿ ಸಾವಿಗೆ ನಾವು ಹಾಕಿದಾಗ ಹೀಗೆಲ್ಲ ನೀರಾಗಿರ್ಬೇಕ್ರಿ ಇದು. ಹಾಗಾದ್ರೆ ಈ ಸಾವಿಗೆ ಉಪ್ಪಿಟ್ಟು ಚಲೋ ಬರ್ತದೆ. ಇದಕ್ಕೆ ಬಂದ್ ಮಾಡೋಣ್ರಿ. ಈಗ ಇದಕ್ಕೆ ರುಚಿಗೆ ಲಾಸ್ಟ್ ಫ್ಲೇವರಿಗೆ ಒಂದು ಕೊತ್ತಂಬರಿ ಹಾಕೊಂಡಿವಲ್ರಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ರಿ. ಇದನ್ನು 5 ನಿಮಿಷ ಹೀಗೆ ಹೆಂಗಿದೆ ಹಿಂಗೆ ಬಿಡ್ಬೇಕ್ರಿ. ಹಿಂಗೆ ಬಿಟ್ಟ ನಂತರ ಗಟ್ಟಿ ಆಗೈತೆ ರೀ. 5 ನಿಮಿಷ ಆಯ್ತು. ಈಗ ನೋಡಿ ಹಿಂಗಾಗಿರ್ತೈತೆ ರೀ. ಅದ್ರ ಮೇಲೆ ನೀರಂತ ಸಿಗ್ತೈತ್ರಿ, ಅದೆಲ್ಲ ಹೋಗಿ ಹಿಂಗಾಗಿರ್ತೈತೆ ರೀ. ಈಗ ಒಂದು ಬೌಲಿಗೆ ಹಾಕೋಣ್ರಿ. ಈಗ ನೋಡಿ ಹಿಂಗೆ ಬಂದಿದೆ. ಈ ಥರ ಬರ್ತೈತ್ರಿ. ನೀವು ಇನ್ನೂ ಒಂದು 2 ನಿಮಿಷ ಬಿಟ್ಟಂದ್ರೆ ನಿಮಗೆ ಹೆಂಗೆ ಬೇಕು ಹಂಗೆ ಸಾಫ್ಟು, ಇಲ್ಲ ನಮಗೆ ತಿಕ್ಕಾಗಿರ್ಬೇಕಂದ್ರೆ ತಿಕ್ಕಾಗಿನೂ ಇರ್ತೈತ್ರಿ. ನನ್ನ ಮಗಳಿಗೆ ಸಾಫ್ಟ್ ಆಗಿದ್ರೇ ತಿಂತಾಳ್ರಿ ಅಕ್ಕಿ. ಹಾಗಾಗಿ ನಾ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ರೀ. ನೋಡ್ರಿ, ಇದನ್ನು ಸರ್ವ್ ಮಾಡ್ಕೊಂಡ್ರಂಗೆ. ಇದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಸ್ವಲ್ಪ ಏನಾದರೂ ಸೈಡ್ಸ್ ಏನಾದರೂ ಕಾರ್ದಾಣಿ ಏನಾದರೂ ಇತ್ತಂದ್ರೆ ಹಾಕೊಂಡು ತಿನ್ಬೋದು ರೀ.